ನೀವು ತಿಂದ ಆಹಾರ ಸರಿಯಾಗಿ ಜೀರ್ಣವಾಗುವುದಿಲ್ಲವೇ? ಹೊಟ್ಟೆಯಲ್ಲಿ ಹಾಗೆಯೇ ಉಳಿದುಕೊಂಡಿರುತ್ತದೆ. ಇದರಿಂದಾಗಿ ಗ್ಯಾಸ್ ಉತ್ಪತ್ತಿಯಾಗುತ್ತದೆ. ನೀವು ಬೆಳಗ್ಗೆ ಎದ್ದ ತಕ್ಷಣ ಹೊಟ್ಟೆ ಸ್ವಚ್ಛ ಮಾಡಿಕೊಳ್ಳಲು ಕುಳಿತುಕೊಂಡಾಗ ಹೊಟ್ಟೆ ಪೂರ್ತಿಯಾಗಿ ಸ್ವಚ್ಛವಾಗುವುದಿಲ್ಲ. ನೀವು ಬಾತ್ರೂಮ್ಗೆ ಹೋಗಿ ಬಂದ ಮೇಲೂ ಕೂಡ ನಿಮ್ಮ ಹೊಟ್ಟೆ ಪೂರ್ತಿಯಾಗಿ ಸ್ವಚ್ಛವಾಗಿಲ್ಲ ಎಂದು ನಿಮ್ಮ ಅನುಭವಕ್ಕೆ ಬರುತ್ತದೆ. ಇದರಿಂದ ನಿಮಗೆ ಪೂರ್ತಿ ದಿನ ಆಲಸಿತನ, ನಿದ್ದೆ, ತಲೆನೋವು, ಮನಸ್ಸು ಆಕ್ಟಿವ್ ಆಗಿರುವುದಿಲ್ಲ, ದೇಹ ಜಡತ್ವದಿಂದ ಕೂಡಿರುತ್ತದೆ, ಹೊಟ್ಟೆ ಹಸಿವಾದಂತಾಗುತ್ತದೆ. ಆದರೆ ಸ್ವಲ್ಪ ತಿಂದ ಕೂಡಲೇ ಹೊಟ್ಟೆ ತುಂಬಿದ ಅನುಭವವಾಗುತ್ತದೆ. ಇದರಿಂದಾಗಿ ನಿಮಗೆ ಯಾವುದೇ ಕೆಲಸವನ್ನು ಮಾಡಲು ಆಸಕ್ತಿ ಬರುವುದಿಲ್ಲ. ಇದರ ನಂತರ ಕೆಲವೊಂದಿಷ್ಟು ಕಾಯಿಲೆಗಳು ಕೂಡ ನಮ್ಮನ್ನು ಆವರಿಸುತ್ತವೆ. ಇದರಿಂದಾಗಿ ನಿಮಗೆ ಸ್ವಲ್ಪ ನಡೆದರೂ ಸಾಕು, ಕೈ ಕಾಲುಗಳಲ್ಲಿ ಸುಸ್ತು, ನೋವು ಕಾಣಿಸಿಕೊಳ್ಳಲು ಶುರುವಾಗುತ್ತದೆ. ಹೀಗೆಲ್ಲ ಸಮಸ್ಯೆಗಳು ಪದೇ ಪದೇ ಬರುತ್ತಲೇ ಇರುತ್ತವೆ. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಆದರೆ ನೀವು ಚಿಂತಿಸಬೇಡಿ. ಈ ಎಲ್ಲಾ ಸಮಸ್ಯೆಗಳಿಗೂ ಕೇವಲ ಒಂದು ಬೆರಳಿನಿಂದ ಪರಿಹಾರ ಸಿಗುತ್ತದೆ. ನಿಮ್ಮ ಹೊಟ್ಟೆಯಲ್ಲಿರುವ ಗ್ಯಾಸ್ ನಿವಾರಣೆಯಾಗುತ್ತದೆ. ಬೆಳಗ್ಗೆ ನಿಮ್ಮ ಹೊಟ್ಟೆ ಸಂಪೂರ್ಣವಾಗಿ ಸ್ವಚ್ಛವಾಗುತ್ತದೆ. ನೀವು ಏನೇ ಪ್ರಯತ್ನ ಪಟ್ಟರೂ ನಿಮ್ಮ ಹೊಟ್ಟೆ ಸ್ವಚ್ಛವಾಗಿಲ್ಲ ಎನ್ನುವುದು ನಿಮ್ಮ ಅರಿವಿಗೆ ಬರುತ್ತದೆ. ಇದರಿಂದ ನಿಮಗೆ ಕಸಿವಿಸಿ ಉಂಟಾಗುತ್ತದೆ. ಆದರೆ ಇನ್ನು ಮುಂದೆ ಆ ರೀತಿ ಆಗುವುದಿಲ್ಲ. ನೀವು ಅಂದುಕೊಳ್ಳಬಹುದು, ಒಂದು ಬೆರಳಿನಿಂದ ಅದು ಹೇಗೆ ಹೊಟ್ಟೆ ಸ್ವಚ್ಛವಾಗುತ್ತದೆ ಎಂದು. ಏಕೆಂದರೆ ಇದೊಂದು ಕ್ರಿಯೆ. ನೀವು ಇದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಈ ಕ್ರಿಯೆಯನ್ನು ಸಾಕಷ್ಟು ಜನರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಇದರಿಂದಾಗಿ ಅವರು ತಮ್ಮ ಜೀವನವನ್ನು ಆರೋಗ್ಯದಿಂದ, ತುಂಬಾ ಸಂತೋಷದಿಂದ ಕಳೆಯುತ್ತಿದ್ದಾರೆ. ಇದನ್ನು ನೀವು ಕೂಡ ಒಮ್ಮೆ ಪ್ರಯತ್ನಿಸಿ. 80% ಜನರಿಗೆ ಈ ಕ್ರಿಯೆಯ ಬಗ್ಗೆ ಗೊತ್ತೇ ಇಲ್ಲ. ಈ ಕ್ರಿಯೆಯನ್ನು ಮಾಡಲು ಯಾವುದೇ ಕಷ್ಟಪಡುವ ಅವಶ್ಯಕತೆ ಇಲ್ಲ. ತುಂಬಾ ಸುಲಭವಾಗಿ ಈ ಕ್ರಿಯೆಯನ್ನು ಮಾಡಬಹುದು. ನಮ್ಮ ಜೀವನವನ್ನು, ನಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ಳಬಹುದು. ಈ ಕ್ರಿಯೆಯನ್ನು ಯಾವ ರೀತಿ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು ಎನ್ನುವುದನ್ನು ಇಲ್ಲಿ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಯಾವ ರೀತಿ ಒಂದು ಬೆರಳನ್ನು ಉಪಯೋಗಿಸಿಕೊಂಡು ಪೂರ್ತಿ ಹೊಟ್ಟೆಯನ್ನು ಸ್ವಚ್ಛಗೊಳಿಸಬಹುದು, ಹೊಟ್ಟೆಯಲ್ಲಿ ಉಳಿದುಕೊಂಡಿರುವ ಮಲವನ್ನು ಯಾವ ರೀತಿ ಸಂಪೂರ್ಣವಾಗಿ ಹೊರಗೆ ಹಾಕಬೇಕು, ಅಷ್ಟೇ ಅಲ್ಲದೆ ಊಟದಲ್ಲಿ ನಾವು ಯಾವ ರೀತಿಯ ಬದಲಾವಣೆಯನ್ನು ಮಾಡಿಕೊಳ್ಳಬೇಕು, ನಿಮ್ಮ ದೇಹಕ್ಕೆ ಯಾವ ರೀತಿಯ ಆಹಾರ ಪದಾರ್ಥಗಳು ಒಗ್ಗುವುದಿಲ್ಲ, ಯಾವ ಆಹಾರ ಪದಾರ್ಥಗಳನ್ನು ಸೇವಿಸಿದಾಗ ನಿಮ್ಮ ಹೊಟ್ಟೆಯಲ್ಲಿ ಗ್ಯಾಸ್ ಉತ್ಪಾದನೆಯಾಗುತ್ತದೆ ಎನ್ನುವುದನ್ನು ತಿಳಿದುಕೊಂಡು ಆ ರೀತಿಯ ಆಹಾರ ಪದಾರ್ಥಗಳನ್ನು ತ್ಯಜಿಸಬೇಕು. ನಿಮ್ಮ ಹೊಟ್ಟೆಯ ಆರೋಗ್ಯವನ್ನು ನೀವೇ ಕಾಪಾಡಿಕೊಳ್ಳಬೇಕು. ಬಾಯಿಗೆ ರುಚಿ ಬರುತ್ತದೆ ಎಂದು ಎಲ್ಲವನ್ನು ತಿನ್ನುವುದು ಸರಿಯಲ್ಲ. ಇದರಿಂದ ನಮ್ಮ ಹೊಟ್ಟೆಯಲ್ಲಿ ಗ್ಯಾಸ್ ಉತ್ಪತ್ತಿಯಾಗಿ ನೀವೇ ತೊಂದರೆಯನ್ನು ಅನುಭವಿಸುತ್ತೀರಿ. ಆಹಾರ ಪದಾರ್ಥಗಳಲ್ಲಿ ಫೈಬರ್ ಹೆಚ್ಚಾಗಿರುವ ಆಹಾರ ಪದಾರ್ಥಗಳನ್ನು ನೀವು ಸೇವಿಸಬೇಕು. ನಿಮ್ಮ ಹೊಟ್ಟೆಯಲ್ಲಿ ಅಂಟಿಕೊಳ್ಳುತ್ತಿರುವ ಮಲ ಅಂದರೆ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ಗಳನ್ನು ಸೇವಿಸಿದಾಗ ಈ ರೀತಿ ಕರುಳಿನಲ್ಲಿ ಮಲ ಅಂಟಿಕೊಳ್ಳುತ್ತದೆ. ಅದು ಪೂರ್ತಿಯಾಗಿ ಹೊರಗೆ ಬರುವುದಿಲ್ಲ. ಅಂದರೆ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಸ್ವೀಟ್ಸ್ ಹಾಗೂ ಮೈದಾ ಹಿಟ್ಟಿನಿಂದ ಮಾಡಿರುವ ಆಹಾರ ಪದಾರ್ಥಗಳನ್ನು ಸೇವಿಸಿದಾಗ ಈ ರೀತಿ ನಿಮ್ಮ ಹೊಟ್ಟೆಯಲ್ಲಿ ಮಲ ಅಂಟಿಕೊಳ್ಳುತ್ತದೆ. ಹೋಟೆಲ್ಗಳಿಗೆ ಹೋದಾಗ ಮೈದಾ ಹಿಟ್ಟಿನಿಂದ ಮಾಡಿದ ರೊಟ್ಟಿಗಳನ್ನು ತಿನ್ನುತ್ತೇವೆ. ಅದರ ಜೊತೆ ಯಾವುದೇ ರೀತಿಯ ತರಕಾರಿಗಳನ್ನು ನಾವು ಸೇವಿಸುವುದಿಲ್ಲ. ಈ ರೀತಿ ಆದಾಗ ನಮ್ಮ ಹೊಟ್ಟೆಯಲ್ಲಿ ಫೈಬರ್ನ ಅಂಶ ಕಡಿಮೆಯಾಗಿ ಮಲ ಸರಿಯಾಗಿ ವಿಸರ್ಜನೆಯಾಗುವುದಿಲ್ಲ. ತರಕಾರಿ ಸಲಾಡ್ಗಳನ್ನು ಮಾಡಿದರೂ ಕೂಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿ
ರೋಟಿಯನ್ನು ಜಾಸ್ತಿ ಸೇವಿಸುವುದು, ನಾವು ತರಕಾರಿಗಳನ್ನು ಕಡಿಮೆ ಸೇವಿಸುವುದರಿಂದಲೂ ಕೂಡ ಈ ರೀತಿ ತೊಂದರೆ ಉಂಟಾಗುತ್ತದೆ. ಫೈಬರ್ ನಮ್ಮ ದೇಹದಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಉತ್ಪತ್ತಿಯಾಗಲು ಸಹಾಯ ಮಾಡುತ್ತದೆ. ಈ ಒಳ್ಳೆಯ ಬ್ಯಾಕ್ಟೀರಿಯಾಗಳು ನಮ್ಮ ದೇಹದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿಯಾಗಿ ನಾವು ತಿಂದ ಆಹಾರವನ್ನು ಅವುಗಳು ಜೀರ್ಣವಾಗುವಂತೆ ನೋಡಿಕೊಳ್ಳುತ್ತವೆ. ನೀವು ರೋಟಿಯ ಜೊತೆ ಹಸಿರು ತರಕಾರಿ ಹಾಗೂ ಸಲಾಡ್ಗಳನ್ನು ಜಾಸ್ತಿ ಪ್ರಮಾಣದಲ್ಲಿ ತಿಂದಾಗ ಫೈಬರ್ನ ಅಂಶ ಈ ರೀತಿಯ ಆಹಾರ ಪದಾರ್ಥಗಳನ್ನು ಸುತ್ತುವರೆದು ಅದನ್ನು ಜೀರ್ಣವಾಗಿಸಿ ಹಗುರವಾಗಿ ಮಾಡುತ್ತದೆ. ಅದೇ ರೀತಿ ನೀವು ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಕುಡಿದಾಗ ಆಹಾರ ಜೀರ್ಣವಾಗಿ ಹೊಟ್ಟೆಯಲ್ಲಿ ಯಾವ ರೀತಿಯ ಹೊಲಸು ಉಳಿದುಕೊಳ್ಳದೆ ಸಂಪೂರ್ಣವಾಗಿ ಸ್ವಚ್ಛವಾಗುತ್ತದೆ. ಈ ರೀತಿಯ ತೊಂದರೆಯನ್ನು ಅನುಭವಿಸುತ್ತಿರುವವರು 2 ಸೌತೆಕಾಯಿ ಹಾಗೂ 2 ಟೊಮೆಟೊ ಮತ್ತು ನೆಲ್ಲಿಕಾಯಿ ಇವುಗಳನ್ನು ಗ್ರೈಂಡ್ ಮಾಡಿಕೊಂಡು ನಿಧಾನವಾಗಿ ಕುಡಿಯುತ್ತಾ ಬರಬೇಕು. ನಿಮಗೆ ಬೇಕೆನಿಸಿದರೆ ಇದರಲ್ಲಿ ಸ್ವಲ್ಪ ಕಪ್ಪು ಉಪ್ಪನ್ನು ಸೇರಿಸಿ ಪ್ರತಿದಿನ 2 ಸಾರಿ ಈ ಜ್ಯೂಸ್ ಅನ್ನು ಕುಡಿಯಬಹುದು. ಈ ಜ್ಯೂಸ್ ನಿಮ್ಮ ಹೊಟ್ಟೆಯನ್ನು ಸ್ವಚ್ಛಗೊಳಿಸುತ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ಜೀರ್ಣ ಶಕ್ತಿಯನ್ನು ಉತ್ತಮಗೊಳಿಸುತ್ತದೆ. ನಿಮ್ಮ ಹೊಟ್ಟೆಯಲ್ಲಿ ಯಾವುದೇ ರೀತಿಯ ಗ್ಯಾಸ್ ಉತ್ಪತ್ತಿಯಾಗುವುದಿಲ್ಲ. ಊಟಕ್ಕಿಂತ 1 ಗಂಟೆ ಮುಂಚೆ ಈ ಜ್ಯೂಸ್ ಅನ್ನು ನೀವು ಕುಡಿಯಬಹುದು. ನಂತರ ಈಗ ಕ್ರಿಯೆಯ ಬಗ್ಗೆ ತಿಳಿದುಕೊಳ್ಳೋಣ. ಇದನ್ನು ಕ್ಷಲನ ಕ್ರಿಯೆ ಎಂದು ಕರೆಯುತ್ತಾರೆ. ಈ ಕ್ರಿಯೆಯನ್ನು ಮಾಡಲು ನಾವು ಎಡಗೈನ ಮಧ್ಯದ ಬೆರಳನ್ನು ಉಪಯೋಗಿಸಬೇಕು. ನೀವು ಮಲವನ್ನು ವಿಸರ್ಜಿಸಲು ಕುಳಿತಾಗ ಸ್ವಲ್ಪ ಮಲ ಹೊರ ಬಂದಂತಾಗುತ್ತದೆ. ನಂತರ ಹೊಟ್ಟೆಯಲ್ಲಿ ಇನ್ನೂ ಸ್ವಲ್ಪ ಹೊಲಸು ಉಳಿದುಕೊಂಡಂತಾಗಿ ಕಷ್ಟವಾಗುತ್ತದೆ. ನಾವು ಎಷ್ಟೇ ಒತ್ತಡ ಹಾಕಿದರೂ ಕೂಡ ಮಲ ಹೊರಗೆ ಬರುವುದೇ ಇಲ್ಲ. ಈ ರೀತಿಯ ಸಮಸ್ಯೆಯಿಂದ ಹೊರಬರಲು ಒಂದು ಪಾಯಿಂಟ್ ಇರುತ್ತದೆ. ಮಲವನ್ನು ವಿಸರ್ಜಿಸುವ ಜಾಗವನ್ನು ನಾವು ಗುದದ್ವಾರ, ಮೂತ್ರವನ್ನು ವಿಸರ್ಜಿಸುವ ಜಾಗವನ್ನು ನಾವು ಯುರೇತ್ರ ಎಂದು ಕರೆಯುತ್ತೇವೆ. ನಾವು ಮಲವನ್ನು ವಿಸರ್ಜಿಸಿದ ನಂತರ ಸ್ವಚ್ಛವಾಗಿ ತೊಳೆದುಕೊಂಡು ಎಡಗೈ ಮಧ್ಯದ ಬೆರಳನ್ನು ಗುದದ್ವಾರದ ಒಳಗೆ ನಿಧಾನವಾಗಿ ಪ್ರೆಸ್ ಮಾಡಿದಾಗ ಆಟೋಮೆಟಿಕ್ ಆಗಿ ಗುದದ್ವಾರ ಓಪನ್ ಆಗಿ ಉಳಿದುಕೊಂಡಿರುವ ಮಲ ಹೊರಗೆ ಬರುತ್ತದೆ. ಹೊಟ್ಟೆಯಲ್ಲಿ ಗ್ಯಾಸ್ ಉಳಿದುಕೊಂಡಿದ್ದರೂ ಕೂಡ ಅದು ಹೊರಗೆ ಬರುತ್ತದೆ. ನೀವು ಈ ಕ್ರಿಯೆಯನ್ನು ಮಾಡಲು ಅಸಹ್ಯ ಪಟ್ಟುಕೊಂಡರೆ ನೀವೇ ತೊಂದರೆಯನ್ನು ಅನುಭವಿಸುತ್ತೀರಿ. ಈ ಕ್ರಿಯೆಯನ್ನು ಮಾಡುವುದರಿಂದ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ. ಮಲ ಹೊಟ್ಟೆಯಲ್ಲಿ ಉಳಿದುಕೊಂಡರೆ ಗ್ಯಾಸ್ ಉತ್ಪತ್ತಿಯಾಗಿ ಬೇರೆಯವರ ಮುಂದೆ ನಿಮಗೆ ಮುಜುಗರವಾಗುತ್ತದೆ. ಹೊಲಸು ಹಾಗೆ ಹೊಟ್ಟೆಯಲ್ಲಿ ಉಳಿದುಕೊಂಡರೆ ನಾನಾ ರೀತಿಯ ರೋಗಗಳ ಆಗಮನವಾಗಲು ಶುರುವಾಗುತ್ತದೆ. ಗುದದ್ವಾರದಲ್ಲಿ ನೀವು ಮಧ್ಯದ ಬೆರಳನ್ನು ಪ್ರೆಸ್ ಮಾಡಿದಾಗ ನಿಮ್ಮ ಹೊಟ್ಟೆಯಲ್ಲಿ ಉಳಿದುಕೊಂಡಿರುವ ಮಲ ಹೊರಗೆ ಬಂದು ಗ್ಯಾಸ್ ಹೊರಗೆ ಬಂದಾಗ ನಿಮ್ಮ ಹೊಟ್ಟೆಯು ಕೂಡ ಸ್ವಚ್ಛವಾಗಿ ನಿಮಗೆ ಒಂದು ರೀತಿ ಹೊಟ್ಟೆ ಆರಾಮದಾಯಕವಾಗಿ ಫೀಲ್ ಆಗುತ್ತದೆ. ಇದರಿಂದ ನಿಮಗೆ ಯಾವುದೇ ಕಾಯಿಲೆಗಳು ಕೂಡ ನಿಮ್ಮ ಬಳಿ ಸುಳಿಯುವುದಿಲ್ಲ. ಈ ಕ್ರಿಯೆಯನ್ನು ಮಾಡಲು ನಿಮಗೆ ಸ್ವಲ್ಪ ಮುಜುಗರ ಎನಿಸಬಹುದು, ಆದರೆ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಇದು ಒಳ್ಳೆಯದು. ಇದನ್ನು ಪ್ರತಿ ಬಾರಿ ಮಲ ವಿಸರ್ಜಿಸಲು ಹೋದಾಗ 3 ಸಾರಿ ಮಾಡಬೇಕು. ನಂತರ ನಿಮ್ಮ ಕೈಯನ್ನು ಶುದ್ಧವಾಗಿ ತೊಳೆದುಕೊಳ್ಳಬೇಕು. ಇದರಿಂದ ನಿಮ್ಮ ಹೊಟ್ಟೆ ಸ್ವಚ್ಛವಾಗುತ್ತದೆ. ನೀವು ಈ ಕ್ರಿಯೆಯನ್ನು ಮಾಡಲು ಮುಜುಗರ ಪಟ್ಟರೆ, ಅಸಹ್ಯ ಪಟ್ಟುಕೊಂಡರೆ ಮಲ ವಿಸರ್ಜಿಸುವಾಗ ಒತ್ತಡವನ್ನು ಹಾಕಿ ಮುಂದೆ ನಿಮಗೆ ಪೈಲ್ಸ್ ಉಂಟಾಗುವ ಸಾಧ್ಯತೆ ಇದೆ. ಈ ನೋವನ್ನು ಅನುಭವಿಸುವುದಕ್ಕಿಂತ ಪ್ರತಿದಿನ 3 ಬಾರಿ ಈ ಕ್ರಿಯೆಯನ್ನು ಮಾಡುವುದು ಉತ್ತಮ. ದೊಡ್ಡ ದೊಡ್ಡ ಆಯುರ್ವೇದಿಕ್ ತಜ್ಞರು ಕೂಡ ಇದರ ಬಗ್ಗೆ ಹೇಳಿದ್ದಾರೆ. ಈ ಕ್ರಿಯೆಯನ್ನು ಉಪಯೋಗಿಸುತ್ತಾರೆ ಕೂಡ. ನಮ್ಮ ಹಿರಿಯರಿಗೂ ಕೂಡ ಇದರ ಬಗ್ಗೆ ಗೊತ್ತಿದೆ. ಆದರೆ ಮುಜುಗರದ ವಿಷಯವಾಗಿರುವ ಟಾಪಿಕ್ ಅನ್ನು ಅಥವಾ ವಿಷಯವನ್ನು ಯಾರೂ ಕೂಡ ಹೇಳುವುದಿಲ್ಲ. ಈ ವಿಷಯವನ್ನು ಎಲ್ಲರಿಗೂ ಗೊತ್ತಾಗಬೇಕು ಎಂದು ಮುಕ್ತವಾಗಿ ಹೇಳಲಾಗುತ್ತಿದೆ. ದಯವಿಟ್ಟು ಈ ಕ್ರಿಯೆಯನ್ನು ಈ ತೊಂದರೆ ಅನುಭವಿಸುತ್ತಿರುವವರು 1 ಸಾರಿ ಟ್ರೈ ಮಾಡಿ ನೋಡಿ. ಆಗ ನಿಮಗೆ ಗೊತ್ತಾಗುತ್ತದೆ.
ಅಷ್ಟೇ ಅಲ್ಲದೆ ಪ್ರತಿದಿನ ರಾತ್ರಿ ಯಾವುದಾದರೂ ಎಣ್ಣೆ, ಕೊಬ್ಬರಿ ಎಣ್ಣೆ, ಕ್ಯಾಸ್ಟರ್ ಆಯಿಲ್ ಉಪಯೋಗಿಸಿಕೊಂಡು ಮಧ್ಯದ ಬೆರಳಿಗೆ ಹಚ್ಚಿಕೊಂಡು ನಿಮ್ಮ ಗುದ ದ್ವಾರಕ್ಕೆ ಎಣ್ಣೆಯನ್ನು ಹಚ್ಚಿಕೊಳ್ಳುವುದರಿಂದ ಆ ಜಾಗ ಸಾಫ್ಟ್ ಆಗಿ ಬೆಳಗ್ಗೆ ಮಲ ಈಸಿಯಾಗಿ ಹೊರಗಡೆ ಹೋಗುತ್ತದೆ. ಅಷ್ಟೇ ಅಲ್ಲದೆ ನಾವು ಹೇಳಿರುವ ಜ್ಯೂಸ್ ಅನ್ನು ಪ್ರತಿದಿನ 2 ಬಾರಿ ಸೇವಿಸುತ್ತಾ ಬನ್ನಿ. ನಂತರ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಕುಡಿಯುತ್ತಾ ಬನ್ನಿ. ಈ ರೀತಿ ಮಾಡುವುದರಿಂದ ನಮ್ಮ ಈ ಸಮಸ್ಯೆ ಕೂಡ ಪರಿಹಾರವಾಗುತ್ತದೆ. ಸುಮ್ಮನೆ ಮಾತ್ರೆಗಳನ್ನು ತೆಗೆದುಕೊಂಡು ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುವುದಕ್ಕಿಂತ ಈ ರೀತಿ ಕ್ರಿಯೆಗಳನ್ನು ಉಪಯೋಗಿಸಿಕೊಂಡು ನಮ್ಮ ಆರೋಗ್ಯವನ್ನು ನಾವೇ ಸುಧಾರಿಸಿಕೊಳ್ಳಬೇಕು. ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗುವುದಿಲ್ಲ. ಫೈಬರ್ ಹೆಚ್ಚಾಗಿರುವ ಆಹಾರ ಪದಾರ್ಥಗಳನ್ನು ಸೇವಿಸಿ. ಈ ಒಂದು ಸಣ್ಣ ಕ್ರಿಯೆಯಿಂದ ನಿಮ್ಮ ಆರೋಗ್ಯ ಸುಧಾರಿಸುತ್ತದೆ ಎಂದರೆ ಏಕೆ ನಮ್ಮ ಜೀವನದಲ್ಲಿ ಈ ಕ್ರಿಯೆಯನ್ನು ಅಳವಡಿಸಿಕೊಳ್ಳಬಾರದು? ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಉಪಯೋಗವಾಗುತ್ತದೆ ಎಂದು ನಾವು ತಿಳಿದುಕೊಳ್ಳುತ್ತೇವೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.